ಈ ರಾಜ್ಯ ಬಿಜೆಪಿಯಲ್ಲಂತೂ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಬಿಜೆಪಿ ಹೈಕಮಾಂಡ್ಗಂತೂ ಸಾಧ್ಯ ಆಗ್ತಾನೆ ಇಲ್ಲ. ಈಗ ವಿಜೇಂದ್ರ ವಿರುದ್ಧ ಹೆಚ್ಚಾಗ್ತಾ ಇದೆ ಬಂಡಾಯದ ಅಲೆ. ಯತ್ನಾಳ್ ಆಯ್ತು, ಈಗ ತಟಸ್ಥ ಬಣದಿಂದಲೂ ಕೂಡ ಬೆಂಕಿ ಉಗುಳೋದಕ್ಕೆ ಒಬ್ಬರೊಬ್ಬರೇ ಶುರು ಮಾಡಿದ್ದಾರೆ. ಚಿಕ್ಕ ಪುಟ್ಟ ಗುಂಪಿನವ್ರು ಇರ್ತಾರಲ್ಲ, ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕ ಬಳಿಕ ಮತ್ತಷ್ಟು ಭಿನ್ನಮತ ಸ್ಫೋಟಗೊಂಡಿದೆ. ಬೊಮ್ಮಾಯಿ ಆಪ್ತ ಸಂಸದ ಸುಧಾಕರ್ ಅವರು ಕೂಡ ಬಹಿರಂಗವಾಗಿ ಕಿಡಿಕಾರಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದ ನೇರ ಸಮರದ ಸಂದೇಶ. ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ಹಿರಿಯರಿಂದ ಗೌಪ್ಯ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಸ್ವತಃ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಯತ್ನಾಳ್ ಅವರ ಬಣಕ್ಕೆ ಸದಸ್ಯರ ಸೇರ್ಪಡೆ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಆ ಮೂಲಕ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಜೇಂದ್ರ ಅವರು ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅನ್ನುವಂಥ ಗುಂಪಿದೆಯಲ್ಲ, ಅದಕ್ಕೆ ಮತ್ತಷ್ಟು ಧ್ವನಿ ಸೇರಿಸೋದಕ್ಕೆ ಸದಸ್ಯರ ಆಡ್ ಆದಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಸರದಿ. ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ, ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು, 23ರಲ್ಲೂ ವಿರುದ್ಧ ಮಾಡಿದರು. ಅಂಥವ್ರಿಗೆ ನೀವು ಅಧ್ಯಕ್ಷರಿಗೇರಿ ಕೊಡ್ತೀರಿ. ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ. ಯಾವ ಸೀನಿಯರ್ ಲೀಡರ್ಸ್ನೂ ಕೂಡ ನಿಮಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡೋಕ್ಕೆ. ಈ ನಡುವೆ ನಾಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ನಿಂದ ಒಂದು ಮೀಟಿಂಗ್ ನಡೆಯುತ್ತೆ. ಕುತೂಹಲ ಇರುವಂಥದ್ದು ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅನ್ನೋದು, ಎಷ್ಟು ಜನ ಪಾಲ್ಗೊಳ್ತಾರೆ ಅನ್ನೋದು. ಯಾಕಂದರೆ ಯಡಿಯೂರಪ್ಪ ಅವರನ್ನು CM ಮಾಡುವ ಸಲುವಾಗಿ ಇವರೆಲ್ಲರೂ ಕೂಡ ಬಂದಿದ್ದರು, 17 ಜನರ ಟೀಮ್. ಆದರೆ ಕೆಲವರು ಈಗ ಒಂದಿಷ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದರೆ, ನಾಳಿನ ಸಭೆ ಏರ್ಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರ ಕಣ್ಣು ನೆಟ್ಟಿರೋದು ನಾಳಿನ ಸಭೆ ಮೇಲೆ. ಸುಧಾಕರ್ ಅವರು ಹೇಳಿದ್ರು, ಬಸವಣ್ಣವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು. ಮಾತಾಡಿದ್ದಾರೆ ಹರೀಶ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ಕೆಲ ಶಾಸಕರು ತಿರುಗಿಬಿದ್ದಿರ್ತಕ್ಕಂಥದ್ದು, ಏಕ ವ್ಯಕ್ತಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂಥ ವಿಚಾರವಾಗಿ ದಾವಣಗೆರೆ ಶಾಸಕರಾದಂಥ BP ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಯಾಕೆ ತಮ್ಗೆ ಅಸಮಾಧಾನ ಅನ್ನೋಂಥದ್ದು? ರಾಜ್ಯಾಧ್ಯಕ್ಷರ ವಿರೋಧವಾಗಲ್ಲ, ಬೆಂಗಳೂರಿನಲ್ಲಿ ನಡೆದಂಥ ಶಾಸಕಾಂಗ ಸಭೆಯಲ್ಲಿ ನಾನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಗರ್ವಾಲ್ರವ್ರಿಗೆ ತಿಳಿಸಿದ್ದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಮಾಡಿದಂಥವ್ರ ಬಗ್ಗೆ ತಾವು ಶಿಸ್ತಿನ ಕ್ರಮ ಕೈಗೊಂಡಿಲ್ಲ. ಚುನಾವಣೆಯಲ್ಲಿ ಪಕ್ಷ ವಿರೋಧ ಕೆಲಸ ಮಾಡಿದಂಥವ್ರಿಗೆ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಯಡಿಯೂರಪ್ಪನವರು ಆಶೀರ್ವಾದ ಇದೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿದಾಗ್ಯೂ ಕೂಡ ನಿನ್ನೆ ದಾವಣಗೆರೆಯ ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿ ನಾಳೆ 11 ಗಂಟೆಗೆ ಪತ್ರಿಕಾಗೋಷ್ಠಿ ಇದೆ, ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿ 3 ವರ್ಷಕ್ಕೆ ಅವಧಿಯನ್ನು ನಿಗದಿ ಮಾಡಿದ್ದಾರೆ, ತಾವು ಪತ್ರಿಕಾಗೋಷ್ಠಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಅವ್ರು ತಿಳಿಸಿದರು. ನಾನಾಗ ಇಲ್ಲ, ನಾನು ಬೆಂಗಳೂರಿನಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ನನಗೆ ತುಂಬ ನೋವಾಗಿರ್ತಕ್ಕಂಥದ್ದು, ಕೋರ್ ಕಮಿಟಿಯಲ್ಲಿ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ನಡೆದಂಥ ಕೋರ್ ಕಮಿಟಿನಲ್ಲಿ ಈ ಜಿಲ್ಲಾಧ್ಯಕ್ಷರನ್ನ ಏಕಪಕ್ಷೀಯವಾಗಿ ಮಾಡ್ತಾ ಇದೆಯಾ, ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದೆಯಾ ಅಂತೇಳಿ ಎಲ್ಲ ಹಿರಿಯ ನಾಯಕರು, ಕೋರ್ ಕಮಿಟಿ ಸದಸ್ಯರು ವಿಜೇಂದ್ರ ಅವ್ರ ಮೇಲೆ ನೇರವಾಗಿ ಆಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಮಗೆ ಗೊತ್ತಾಯಿತು. ಆಗ ವಿಜೇಂದ್ರ ಅವರು ಇಲ್ಲ, ಹಿರಿಯರು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದಾಗ್ಯೂ ಕೂಡ ನಾವು ಪತ್ರ ಮೂಲಕ ದಾವಣಗೆರೆ ಜಿಲ್ಲಾಧ್ಯಕ್ಷರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಮಾಜಿ ಶಾಸಕರುಗಳಾದಂಥ ರೇಣುಕಾಚಾರ್ಯ, ಮಾಡಾಳು ವಿರೂಪಾಕ್ಷಪ್ಪನವರವರ ಪುತ್ರರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಅಂದಾಗ್ಯೂ ಕೂಡ ಮತ್ತೊಮ್ಮೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂಥವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ತುಂಬ ನೋವು ಉಂಟಾಗಿದೆ. ಈ ರಾಜ್ಯಾಧ್ಯಕ್ಷರ ವರ್ತನೆಯನ್ನು ನೋಡಿದರೆ, ಅವರು ಮಾಡ್ತಕ್ಕಂಥ ಕೃತ್ಯದಿಂದ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಎಲ್ಲ ಜಿಲ್ಲೆ, ಎಲ್ಲ ಮಂಡಲಗಳಲ್ಲೂ ಕೂಡ ಗಲಾಟೆ ಪ್ರಾರಂಭ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಅವ್ರು ನಡೆದುಕೊಳ್ತಾ ಇದ್ದಾರೆ. ಆಗದೆ
ಸರಿಯಾದ ರೀತಿಯಲ್ಲಿ ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ರಾಷ್ಟ್ರೀಯ ನಾಯಕರು ಮಧ್ಯ ಪ್ರವೇಶ ಮಾಡಬೇಕು. ರಾಜ್ಯದ ನಾಯಕರ ಮೇಲೆ, ಅದರಲ್ಲೂ ರಾಜ್ಯಾಧ್ಯಕ್ಷರ ತಂಡದ ಮೇಲೆ ನಮಗೆ ನಂಬಿಕೆ ಇಲ್ಲ. ರಾಷ್ಟ್ರೀಯ ನಾಯಕರಿಗೆ ಸುಳ್ಳು ಮಾಹಿತಿಯನ್ನು ನೀಡಿದಂಥವ್ರು ವಿಜೇಂದ್ರ ಅಂತೇಳಿ ನೇರವಾಗಿ ಅಪಾದನೆ ಮಾಡಿರೋದ್ರಿಂದ ನನಗನ್ನಿಸ್ತದೆ ರಾಮುಲುರವರು ಒಟ್ಟು ಅವರ ಅಭಿಪ್ರಾಯ ವಿಜೇಂದ್ರ ಅವರನ್ನು ಬಿಟ್ಟು ಯಾರಾದರೂ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರೊಂದಿಗೆ ವಿಶ್ವಾಸದಿಂದ ಅವರಿದ್ದಾರೆ. ಇದು ಶಾಸಕರಾದಂಥ BP ಹರೀಶ್ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ನಿನ್ನೆ 23 ಜನ ಅನ್ಸುತ್ತಲ್ಲ ಅಲ್ಲಿ ಜಿಲ್ಲಾಧ್ಯಕ್ಷರ ಪಟ್ಟಿ ಬಿಡುಗಡೆ ಆಯಿತು. ಅದಾದ ಬಳಿಕ ನೋಡಿ ಈ ಎಲ್ಲ ಅಸಮಾಧಾನಗಳು ಸ್ಫೋಟ ಆಗೋದಕ್ಕೆ ಶುರುವಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನ ಪಾತ್ರ ಇಲ್ಲ, ಸ್ವಪಕ್ಷೀಯರ ಈ ರಾಜ್ಯ ಬಿಜೆಪಿಯಲ್ಲಂತೂ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಬಿಜೆಪಿ ಹೈಕಮಾಂಡ್ಗಂತೂ ಸಾಧ್ಯ ಆಗ್ತಾನೆ ಇಲ್ಲ. ಈಗ ವಿಜೇಂದ್ರ ವಿರುದ್ಧ ಹೆಚ್ಚಾಗ್ತಾ ಇದೆ ಬಂಡಾಯದ ಅಲೆ. ಯತ್ನಾಳ ಆಯ್ತು, ಈಗ ತಟಸ್ಥ ಬಣದಿಂದಲೂ ಕೂಡ ಬೆಂಕಿ ಉಗುಳೋದಕ್ಕೆ ಒಬ್ಬರೊಬ್ಬರೇ ಶುರು ಮಾಡಿದ್ದಾರೆ. ಚಿಕ್ಕ ಪುಟ್ಟ ಗುಂಪಿನವ್ರು ಇರ್ತಾರಲ್ಲ, ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕ ಬಳಿಕ ಮತ್ತಷ್ಟು ಭಿನ್ನಮತ ಸ್ಫೋಟಗೊಂಡಿದೆ. ಬೊಮ್ಮಾಯಿ ಆಪ್ತ ಸಂಸದ ಸುಧಾಕರ್ ಅವರು ಕೂಡ ಬಹಿರಂಗವಾಗಿ ಕಿಡಿಕಾರಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದ ನೇರ ಸಮರದ ಸಂದೇಶ. ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ಹಿರಿಯರಿಂದ ಗೌಪ್ಯ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಸ್ವತಃ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಯತ್ನಾಳ್ ಅವರ ಬಣಕ್ಕೆ ಸದಸ್ಯರ ಸೇರ್ಪಡೆ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಆ ಮೂಲಕ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಜೇಂದ್ರ ಅವರು ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅನ್ನುವಂಥ ಗುಂಪಿದೆಯಲ್ಲ, ಅದಕ್ಕೆ ಮತ್ತಷ್ಟು ಧ್ವನಿ ಸೇರಿಸೋದಕ್ಕೆ ಸದಸ್ಯರ ಆಡ್ ಆದಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಸರದಿ. ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ, ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು, 23ರಲ್ಲೂ ವಿರುದ್ಧ ಮಾಡಿದರು. ಅಂಥವ್ರಿಗೆ ನೀವು ಅಧ್ಯಕ್ಷರಿಗೇರಿ ಕೊಡ್ತೀರಿ. ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ್ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ. ಯಾವ ಸೀನಿಯರ್ ಲೀಡರ್ಸ್ನೂ ಕೂಡ ನಿಮಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡೋಕ್ಕೆ. ಈ ನಡುವೆ ನಾಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ನಿಂದ ಒಂದು ಮೀಟಿಂಗ್ ನಡೆಯುತ್ತೆ. ಕುತೂಹಲ ಇರುವಂಥದ್ದು ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅನ್ನೋದು, ಎಷ್ಟು ಜನ ಪಾಲ್ಗೊಳ್ತಾರೆ ಅನ್ನೋದು. ಯಾಕಂದರೆ ಯಡಿಯೂರಪ್ಪ ಅವರನ್ನು CM ಮಾಡುವ ಸಲುವಾಗಿ ಇವರೆಲ್ಲರೂ ಕೂಡ ಬಂದಿದ್ದರು, 17 ಜನರ ಟೀಮ್. ಆದರೆ ಕೆಲವರು ಈಗ ಒಂದಿಷ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದರೆ, ನಾಳಿನ ಸಭೆ ಏರ್ಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರ ಕಣ್ಣು ನೆಟ್ಟಿರೋದು ನಾಳಿನ ಸಭೆ ಮೇಲೆ. ಸುಧಾಕರ್ ಅವರು ಹೇಳಿದ್ರು, ಬಸವಣ್ಣವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು. ಮಾತಾಡಿದ್ದಾರೆ ಹರೀಶ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ಕೆಲ ಶಾಸಕರು ತಿರುಗಿಬಿದ್ದಿರ್ತಕ್ಕಂಥದ್ದು, ಏಕ ವ್ಯಕ್ತಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂಥ ವಿಚಾರವಾಗಿ ದಾವಣಗೆರೆ ಶಾಸಕರಾದಂಥ BP ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಯಾಕೆ ತಮ್ಗೆ ಅಸಮಾಧಾನ ಅನ್ನೋಂಥದ್ದು? ರಾಜ್ಯಾಧ್ಯಕ್ಷರ ವಿರೋಧವಾಗಲ್ಲ, ಬೆಂಗಳೂರಿನಲ್ಲಿ ನಡೆದಂಥ ಶಾಸಕಾಂಗ ಸಭೆಯಲ್ಲಿ ನಾನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಗರ್ವಾಲ್ರವ್ರಿಗೆ ತಿಳಿಸಿದ್ದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಮಾಡಿದಂಥವ್ರ ಬಗ್ಗೆ ತಾವು ಶಿಸ್ತಿನ ಕ್ರಮ ಕೈಗೊಂಡಿಲ್ಲ. ಚುನಾವಣೆಯಲ್ಲಿ ಪಕ್ಷ ವಿರೋಧ ಕೆಲಸ ಮಾಡಿದಂಥವ್ರಿಗೆ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಯಡಿಯೂರಪ್ಪನವರ ಆಶೀರ್ವಾದ ಇದೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿದಾಗ್ಯೂ ಕೂಡ ನಿನ್ನೆ ದಾವಣಗೆರೆಯ ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿ ನಾಳೆ 11 ಗಂಟೆಗೆ ಪತ್ರಿಕಾಗೋಷ್ಠಿ ಇದೆ, ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿ 3 ವರ್ಷಕ್ಕೆ ಅವಧಿಯನ್ನು ನಿಗದಿ ಮಾಡಿದ್ದಾರೆ, ತಾವು ಪತ್ರಿಕಾಗೋಷ್ಠಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಅವ್ರು ತಿಳಿಸಿದರು. ನಾನಾಗ ಇಲ್ಲ, ನಾನು ಬೆಂಗಳೂರಿನಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ನನಗೆ ತುಂಬ ನೋವಾಗಿರ್ತಕ್ಕಂಥದ್ದು, ಕೋರ್ ಕಮಿಟಿಯಲ್ಲಿ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ನಡೆದಂಥ ಕೋರ್ ಕಮಿಟಿನಲ್ಲಿ ಈ ಜಿಲ್ಲಾಧ್ಯಕ್ಷರನ್ನ ಏಕಪಕ್ಷೀಯವಾಗಿ ಮಾಡ್ತಾ ಇದೆಯಾ, ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದೆಯಾ ಅಂತೇಳಿ ಎಲ್ಲ ಹಿರಿಯ ನಾಯಕರು, ಕೋರ್ ಕಮಿಟಿ ಸದಸ್ಯರು
ವಿಜೇಂದ್ರ ಅವ್ರ ಮೇಲೆ ನೇರವಾಗಿ ಆಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಮಗೆ ಗೊತ್ತಾಯಿತು. ಆಗ ವಿಜೇಂದ್ರ ಅವರು ಇಲ್ಲ ಹಿರಿಯರು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದಾಗ್ಯೂ ಕೂಡ ನಾವು ಪತ್ರ ಮೂಲಕ ದಾವಣಗೆರೆ ಜಿಲ್ಲಾಧ್ಯಕ್ಷರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಮಾಜಿ ಶಾಸಕರುಗಳಾದಂಥ ರೇಣುಕಾಚಾರ್ಯ, ಮಾಡಾಳು ವಿರೂಪಾಕ್ಷಪ್ಪನವರವರ ಪುತ್ರರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಅಂದಾಗ್ಯೂ ಕೂಡ ಮತ್ತೊಮ್ಮೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂಥವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ತುಂಬ ನೋವು ಉಂಟಾಗಿದೆ. ಈ ರಾಜ್ಯಾಧ್ಯಕ್ಷರ ವರ್ತನೆಯನ್ನು ನೋಡಿದರೆ ಅವರು ಮಾಡ್ತಕ್ಕಂಥ ಕೃತ್ಯದಿಂದ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಎಲ್ಲ ಜಿಲ್ಲೆ ಎಲ್ಲ ಮಂಡಲಗಳಲ್ಲೂ ಕೂಡ ಗಲಾಟೆ ಪ್ರಾರಂಭ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಅವ್ರು ನಡೆದುಕೊಳ್ತಾ ಇದ್ದಾರೆ. ಆಗದೆ ಸರಿಯಾದ ರೀತಿಯಲ್ಲಿ ಜಿಲ್ಲಾಧ್ಯಕ್ಷರು ಮಂಡಲಾಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ರಾಷ್ಟ್ರೀಯ ನಾಯಕರು ಮಧ್ಯ ಪ್ರವೇಶ ಮಾಡಬೇಕು. ರಾಜ್ಯದ ನಾಯಕರ ಮೇಲೆ, ಅದರಲ್ಲೂ